ಹಲೋ, ಹಾಯ್, ನಮಸ್ತೆ ಎಲ್ರಿಗೂ. ಇವತ್ತು ನಾನು ತುಂಬ ಸಂತೋಷದಲ್ಲಿದ್ದೇನೆ. ಅಂದರೆ ಈಗ ತಾನೇ ಹಾಸ್ಪಿಟಲಿಗೆ ಹೋಗಿ ಬಂದದ್ದು ಮಾತ್ರ. ನಂದು ಪೆಟ್ ಸ್ಕ್ಯಾನ್ ರಿಪೋರ್ಟ್ ಬಂದಿದೆ. ಎಲ್ರಿಗೂ ತುಂಬ ಇಂಟ್ರೆಸ್ಟ್ ಇರ್ಬೋದು. ನನ್ನ ಮೇಲೆ ತುಂಬ ಅಭಿಮಾನ ಪ್ರೀತಿ ಇದ್ದವರೆಲ್ಲ ಇದ್ದಾರೆ, ಸುಮಾರು ಜನ. ಹಾಗೆ ರಿಪೋರ್ಟಿಗೋಸ್ಕರ ಕಾಯ್ತಾ ಇದ್ದದ್ದು. ಹಾಗೆ ರಿಪೋರ್ಟಲ್ಲಿ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಉಂಟು, ಮೆಡಿಸಿನ್ ಒಳ್ಳೆ ವರ್ಕ್ ಆಗಿದೆ. ಹಾಗಾಗಿ ನಂದೀಗ ಸ್ಟೇಜ್ ಸಮೇತ ಹಿಂದೆ ಬಂದಿದೆ. ಅದು ತುಂಬ ಸಂತೋಷ ಆಗಿದೆ ನನಗೆ. ಹಾಗೆ 4th ಸ್ಟೇಜ್ ಇದ್ದದ್ದು ನಿಜವಾಗಿ ನೋಡಲಿಕ್ಕೆ ಹೋದರೆ. ಈಗ 4th ಸೆಕೆಂಡಿಗೋ ಬಂದಿದೆ. ಹಾಗಾಗಿ ಮೆಡಿಸಿನ್ ಒಳ್ಳೆ ವರ್ಕ್ ಆಗಿದೆ. ಹಾಗೆ ದೇವರ ದಯದಲ್ಲಿ ಪೆಟ್ ಸ್ಕ್ಯಾನ್ ರಿಪೋರ್ಟ್ ಏನು ಬರ್ತದೆ ಅಂತ ನನಗೆ ಒಂದು ತುಂಬ ಆಲೋಚನೆ ಇತ್ತು. ಹಾಗೆ ಈಗ ಡಾಕ್ಟ್ರ್ ಹತ್ರ ಮಾತಾಡಿ ಎಲ್ಲ ಬರುವಾಗ ಸಮಾಧಾನ ಆಯಿತು. ನಮ್ಮ ಮಾವ, ಅತ್ತೆ, ಅಪ್ಪ, ಇದು ನನ್ನ ತಂದೆ, ಇದು ನನ್ನ ಮಾವ, ಇದು ಅತ್ತೆ, ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಎಲ್ಲರದ್ದು ಆಶೀರ್ವಾದ ಉಂಟು. ನನ್ನ ಫೇಸ್ಬುಕ್ಕಿನ ಎಲ್ಲ ಹಿರಿಯರು, ಫ್ರೆಂಡ್ಸು, ಎಲ್ಲರದ್ದು ವಿಶಸ್ ಎಲ್ಲ ಉಂಟು. ಹಾಗೆ ಈಗಿನ ಮಟ್ಟಿಗೆ ಉಂಟಲ್ಲ, ತುಂಬ ಇದುಂಟು, ಎಂಥ ಪ್ರೋಗ್ರೆಸ್. ಹಾಗಾಗಿ ಇನ್ನೊಂದು ಸರ್ಜರಿ ಬಾಕಿ ಉಂಟು. ಸರ್ಜರಿ ಮತ್ತು ಇಂಜೆಕ್ಷನ್ಸ್ ಬಾಕಿ ಉಂಟು 11. ಅದು ತೊಂದರೆ ಇಲ್ಲ ನನಗೆ, ಅದು ಮುಂಚೆ ಸಹ ಎಲ್ಲ ಕೊಟ್ಟಿದೆ. ಅದು ಇನ್ನು ಮುಂದೆ ಬಾರದ ಹಾಗೆ ಕೊಡೋದು. ಹಾಗಾಗಿ ನನಗೆ ಈಗ ರಿಪೋರ್ಟೆಲ್ಲ ಓದಿ ಆಗಿದೆಯಪ್ಪ. ಎಲ್ಲ ಡಾಕ್ಟರ್ ಹತ್ರ ಮಾತಾಡಿ ಮೆಸೇಜಲ್ಲೆಲ್ಲ ಗೊತ್ತಾಗಿತ್ತು. ಆದರೂ ಸಹ ಹೋಗಿ ಪರ್ಸನಲಿ ಕೇಳಿ ಬಂದ ನಂತರ ಸ್ವಲ್ಪ ಇನ್ನೂ ಸಮಾಧಾನ ಆಯಿತು. ಹಾಗೆ ಇನ್ನು ಸರ್ಜರಿ ಮಾತ್ರ ಈಗ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಕೌಂಟ್ಸ್ ಎಲ್ಲ ನಾರ್ಮಲ್ ಬಾರದೇ ಉಂಟಲ್ಲ, ಪ್ಲೇಟ್ಲೆಟ್ ಕೌಂಟ್, WBC ಎಲ್ಲ ಕಡಿಮೆ ಉಂಟು. ಹಾಗಾಗಿ ಅದು ಸರಿಯಾದ ನಂತರ ಸರ್ಜರಿ. ಅದು ಮೆಲ್ಲ ಮಾಡಿದರೆ ಸಾಕು ಹೇಳಿದ್ದಾರೆ ಡಾಕ್ಟ್ರು, ಅರ್ಜೆಂಟ್ ಇಲ್ಲ ಅಂತ. ಬೇಕಿದ್ದರೆ ಇಲ್ಲಿ ಟ್ರಿಪ್ಪೆಲ್ಲ ಮಾಡಿ ಬರ್ಬೋದು ಹೇಳಿದ್ದಾರೆ. ನೋಡುವ ಏನಂತ. ಬಾಯ್ ಬಾಯ್.